ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಹೇಗೆ iOS ಫೈಲ್ನ ಪೆನ್ ಡ್ರೈವ್ಗೆ ಬೂಟೇಬಲ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಡಿಫಾಲ್ಟಾಗಿ ನನ್ನ ಹಿಂದಿನ ವಿಡಿಯೋದಲ್ಲಿ ಒಂದು ಏನಿಂದ ಐರನ್ ಬೂಟ್ ಸಿಡಿದು ಹೇಗೆ ಇದು ಮಾಡೋದು, ಪಾಸ್ವರ್ಡ್ ರಿಸೆಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಅದನ್ನು ಹೇಗೆ ಪೆನ್ ಡ್ರೈವಲ್ಲಿ ನಾವು ಬೂಟ್ ಮಾಡ್ಬೋದು ಅನ್ನೋದನ್ನು ಇದು ಮಾಡ್ತೀನಿ. ಏನಂದರೆ ಡೈರೆಕ್ಟಾಗಿ ಏನೈತಿ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಸೊ ಬ್ರೌಸರ್ ಓಪನ್ ಮಾಡ್ಕೊಂಬಿಟ್ಟು ಸೊ ಇಲ್ಲಿ ಏನು ಮಾಡಿ ಏನಂದರೆ ನಾವು ಗೂಗಲ್ಗೆ ಹೋಗೋಣ. ಸೊ ಇಲ್ಲಿ ಗೂಗಲಲ್ಲಿ ಒಂದು ಟೂಲ್ ಇದೆ, ಬೂಟೇಬಲ್ ಟೂಲ್, ರೆಫ್ಯೂಸ್ ಅಂತಂದು ಬರುತ್ತೆ. ಓಕೆ, ಸೊ ಇದು ನೋಡಿ, ರೂಫೂಸ್ ಅಂತಂದು RUFUS ಅಂತ ರೂಫೂಸ್. ಇದರಲ್ಲಿ ಕ್ರಿಯೇಟ್ ಅ ಬೂಟೇಬಲ್ USB ಡ್ರೈವ್ಸ್ ದಟ್ ಈಸಿ ವೇ. ಓಕೆ, ಸೊ ಈ ಒಂದು ಸಾಫ್ಟ್ವೇರ್ನ ಬಳಸಿಕೊಂಡು ನಾವೇನು ಮಾಡ್ಬೋದಂದರೆ ಪೆನ್ ಡ್ರೈವ್ನ ಬೂಟೇಬಲ್ ಮಾಡೋದು. ಸೊ ಇಲ್ಲಿ ನಿಮಗೆ ಎರಡು ಥರನೂ ಕೊಡ್ತಾರೆ ಅವರು, ಒಂದು ಪೋರ್ಟೇಬಲ್ ಇರುತ್ತೆ, ಒಂದು ಇನ್ಸ್ಟಾಲೇಷನದ್ದು ಇರುತ್ತೆ. ಸೊ ನಾ ಇವಾಗ ಸದ್ಯಕ್ಕೆ ಪೋರ್ಟೇಬಲ್ ತೊಗೊತೀನಿ. ಸೊ ಪೋರ್ಟೇಬಲ್ ಡೌನ್ಲೋಡ್ ಆಗಿದೆ. ಸೊ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋ ಡು ಯು ವಾಂಟ್ ಟು ಅಲೋ ರೂಫೂಸ್ ಟು ಚೆಕ್ ಫಾರ್ ಅಪ್ಲಿಕೇಶನ್ ಅಪ್ಡೇಟ್ಸ್ ಆನ್ಲೈನ್ ಇದೆ. ಸೊ ನಾನು ನೋ ಅಂತ ಕೊಡ್ತೀನಿ. ಇಲ್ಲಿ ನೋಡಿ ಡ್ರೈವ್ ಪ್ರಾಪರ್ಟೀಸಲ್ಲಿ ನಂದು ಯಾವುದೇ ರೀತಿ ಪೆನ್ ಡ್ರೈವ್ ಇನ್ಸರ್ಟ್ ಮಾಡಿಲ್ಲ. ಸೊ ನೀವು ಇಲ್ಲಿ ಪೆನ್ ಡ್ರೈವ್ ಇನ್ಸರ್ಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಪೆನ್ ಡ್ರೈವ್ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ಸೊ ಯಾವ ಪೆನ್ ಡ್ರೈವ್ ಇರುತ್ತೆ ಅದು ಸೆಲೆಕ್ಟ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಬೂಟ್ ಸೆಲೆಕ್ಷನಲ್ಲಿ ಡಿಸ್ಕ್ ಆರ್ ಇಮೇಜ್ ಅಂತ ಇರುತ್ತೆ. ಸೊ ಓಕೆ, ಇಲ್ಲಿ ನಾನ್ ಬೂಟೇಬಲ್ಲು ಡಿಸ್ಕ್ ಆರ್ ISO ಇಮೇಜು ಫ್ರೀ ಡಾಸ್ ಅಂತ ಇರುತ್ತೆ, MS ಫ್ರೀ ಡಾಸ್. ಸೊ ನಮ್ಗೆ ಇರೋದು ಡಿಸ್ಕ್ ಆರ್ ISO ಇಮೇಜು. ಇಲ್ಲಿ ಸೆಲೆಕ್ಷನ್ ಆಪ್ಷನ್ ಇರುತ್ತೆ. ಸೊ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಂದೇನೆಂದರೆ ಒಂದು ಐರನ್ ಬೂಟ್ ಸಿಡಿದು ISO ಫೈಲ್ ಇದೆ. ಸೊ ಇದೆ HBCDP ಅಂತ, ಇದನ್ನು ತೊಗೊತಾ ಇದ್ದೀನಿ. ಸೊ ಇಲ್ಲಿ ಸೆಲೆಕ್ಷನ್ ಆದಮೇಲೆ ಸೊ ಇಲ್ಲಿ ನೀವು ಪೆನ್ ಡ್ರೈವ್ ಹಾಕಿಲ್ಲ, ಪೆನ್ ಡ್ರೈವ್ ಹಾಕಿದರೆ ಇಲ್ಲಿ ಆಪ್ಷನ್ ಎಲ್ಲ ಬರುತ್ತೆ. ಜಸ್ಟ್ ಹೋಲ್ಡ್ ಮಾಡಿ ತೋರಿಸ್ತೇನೆ. ಸೊ ಇವಾಗ ನಾನು ಒಂದು ಪೆನ್ ಡ್ರೈವ್ ಇನ್ಸರ್ಟ್ ಮಾಡಿದ್ದೀನಿ. ಆಟೋಮೆಟಿಕ್ ಇಲ್ಲಿ ನೋಡ್ಬೋದು ತಾವು, ನೋ ಲೇಬಲ್, ಪೆನ್ ಡ್ರೈವ್ ಯಾವುದೇ ರೀತಿ ಲೇಬಲ್ ಇಲ್ಲ. ಓಕೆ, ಪಾರ್ಟೇಷನ್ ಸ್ಕೀಮ್ ಇದೆ. ಸೊ ಇದು ಮೇನ್ ನೀವು ನೋಡಬೇಕಾಗಿರೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಪಾರ್ಟೇಷನ್ ಬಂದುಬಿಟ್ಟು ಒಂದಿಷ್ಟು GPT ಪಾರ್ಟೇಷನ್ ಇರುತ್ತೆ, ಒಂದಿಷ್ಟು MBR ಪಾರ್ಟೇಷನ್ ಟೇಬಲ್ ಇರುತ್ತೆ. ಸೊ ತಾಮ್ದು ಯಾವ್ದು ಇರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಪಾರ್ಟೇಷನ್ ಟೇಬಲ್ ಸ್ಕೀಮ್ ಬಂದುಬಿಟ್ಟು MBR ಇದ್ದಲ್ಲಿ BIOS ಅಂತ ತೊಗೊಳುತ್ತೆ. ಸೊ GPT ಇದ್ದಲ್ಲಿ UEFI ಅಂತ ತೊಗೊಳುತ್ತೆ. ಸೊ ಓಕೆ, ಸೊ ಇಲ್ಲಿ ಯಾವುದನ್ನೋದನ್ನು ತಾವು ಸೆಲೆಕ್ಟ್ ಮಾಡಿ ಇಲ್ಲಿ ಪಾರ್ಟೇಷನ್ ವಾಲ್ಯೂಮ್ ಲೇಬಲ್ ನೀವೇನಾದ್ರು ಕೊಟ್ಕೋಬೋದು. ಡಿಫಾಲ್ಟ್ ಇದನ್ನಿಟ್ಟು ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಆದಮೇಲೆ ಎಲ್ಲ ಗ್ರೀನ್ ಆದಮೇಲೆ ಇಲ್ಲಿ ಕ್ಲೋಸ್ ಅನ್ನೋದಿರುತ್ತೆ, ಕ್ಲೋಸ್ ಮಾಡಿ ನಿಮ್ದು ಏನಾಗುತ್ತೆ ಅಂದರೆ ಆವಾಗ ಪೆನ್ ಡ್ರೈವ್ ಬೂಟೇಬಲ್ ರೆಡಿ ಆಗುತ್ತೆ. ಸೊ ಇಲ್ಲಿ ನೀವು ಶೋ ಅಡ್ವಾನ್ಸ್ ಫಾರ್ಮ್ಯಾಟ್ ಅಂತ ಇರುತ್ತೆ, ಬೇಕಂದರೆ ಕ್ವಿಕ್ ಫಾರ್ಮ್ಯಾಟು ಇದನ್ನು ಕೂಡ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಶೋ ಅಡ್ವಾನ್ಸ್ ಡ್ರೈವ್ ಪ್ರಾಪರ್ಟೀಸ್ ಅಂತ ಇರುತ್ತೆ. ಸೊ ಇಲ್ಲಿ ಏನಿದೆ ನಾರ್ಮಲ್ ಲಿಸ್ಟ್, USB ಹಾರ್ಡ್ ಡ್ರೈವ್ಸು, ಎನೇಬಲ್, ರನ್ ಟೈಮ್, ಮೀಡಿಯಾ, ವ್ಯಾಲಿಡೇಷನ್ ಈ ಥರ ಇರುತ್ತೆ. ಸೊ ಇವನ್ನ ಯಾವುದೇ ಸೆಲೆಕ್ಷನ್ ಏನು ಮಾಡ್ಕೋಬೇಡಿ, ಜಸ್ಟ್ ಇದನ್ನಷ್ಟೇ. ಏನಂದರೆ ಮೇನು, ಡಿವೈಸು, ಯಾವ್ದು ISO ಫೈಲ್ ಇರುತ್ತೆ ಅದನ್ನು ತೊಗೊಳ್ಳಿ, GPT ಇದ್ದರೆ GPT, MBR ಇದ್ದರೆ MBR. ಇದನ್ನು ಬರೀ ಇದು ಒಂದಕ್ಕೆ ಐರನ್ ಬೂಟ್ ಸಿಡಿಗಂತಲ್ಲ, ನೀವು ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಲಿಕ್ಕೂ ಕೂಡ ಇದನ್ನು ಟೂಲ್ನ ಯೂಸ್ ಮಾಡ್ಬೋದು, ಪೆನ್ ಡ್ರೈವ್ನ ಬೂಟೇಬಲ್ ಮಾಡಲಿಕ್ಕೆ. ಸೊ ಇದನ್ನು MBR, GPT ಯಾವುದೇ ತೊಗೊಂಡು ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಆದಮೇಲೆ 100% ಅಂತ ಆಗುತ್ತೆ. ಆದಮೇಲೆ ಕ್ಲೋಸ್ ಮಾಡಿಕೊಂಡು ಅದನ್ನು ನೀವು ಬೂಟೇಬಲ್ ಪೆನ್ ಡ್ರೈವ್ನ ಯೂಸ್ ಮಾಡಿ ಪೆನ್ ಡ್ರೈವ್ನ ಏನೈತಿ ಇನ್ಸರ್ಟ್ ಮಾಡಿ BIOSಲ್ಲಿ ನೀವು USB ಎನೇಬಲ್ ಮಾಡ್ಕೋಬೇಕು. ಹಳೆಯ ವರ್ಷನಲ್ಲಿ USB ಬೂಟೇಬಲ್ ಆಪ್ಷನ್ ಇರೋಲ್ಲ. ಸೊ ಲೇಟೆಸ್ಟಲ್ಲಿ ಎಲ್ಲದರಲ್ಲೂ ಇದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ರನ್ ಮಾಡ್ಬೋದು. ಧನ್ಯವಾದಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದವರು ಸಬ್ಸ್ಕ್ರೈಬ್ ಮಾಡಿಸಿ ಇನ್ನೂ ಜನನ ಪೂರ್ತಿಯಾಗಿ ವಿಡಿಯೋ ನೋಡಿ. ಧನ್ಯವಾದಗಳು.